ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬಂದುಬಿಟ್ಟು ಇವತ್ತು ಸೋಮವಾರ ಅಂದರೆ 10ನೇ ತಾರೀಕಾಗಿದೆ. ಅವತ್ತಿನ ದಿನ ಬಂದುಬಿಟ್ಟು ನಾನು ಸ್ಕೂಲಿ ಅಂದರೆ ನಮ್ಮೂರಿನ ಹತ್ರದಲ್ಲೇ ಒಂದಿರುವಂತಹ ಊರು, ಅಲ್ಲಿ ಜಾತ್ರಾ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಲಾಸ್ಟ್ ಡೇ ಫಂಕ್ಷನ್ ನಡೀತಾ ಇರೋದು ಅಲ್ಲಿ, ಅಂದರೆ 1 ವೀಕಿಂದನೂ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿಗೆ ಹೋಗೋಣ. ಹಾಗೇನೆ ಮತ್ತು ನಮ್ಮ ಅಮ್ಮನ ಊರಿನಲ್ಲಿ ಮಾರಿ ಹಬ್ಬನೂ ಕೂಡ ಇತ್ತು, ಅಲ್ಲಿಗೂ ಕೂಡ ಹೋಗ್ಬೇಕಾಗಿರೋದ್ರಿಂದ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಗುಡ್ಲುಪೇಟೆಯಲ್ಲಿದ್ದೀನಿ. ಸೊ ಇವಾಗ ಇವಾಗ ನೋಡಿದ್ರಲ್ಲ, ಅದು ಬಂದುಬಿಟ್ಟು ಸ್ಕೂಲಲ್ಲಿ ಗ್ರ್ಯಾಂಡಾಗಿ ಓಪನ್ ಆಗಿತ್ತು, ಅಂದರೆ ದೇವಸ್ಥಾನ ಓಪನಿಂಗ್ ಇತ್ತು. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ದೇವ್ರ ವಿಗ್ರಹ, ಅದು ಪೂಜೆ ಎಲ್ಲ ನಡೀತಾ ಇತ್ತು. ತುಂಬ ದಿನದಿಂದ ಫಂಕ್ಷನ್ಸ್ ಎಲ್ಲ ನಡೆದಿತ್ತು. ನಾನು ಬಂದುಬಿಟ್ಟು ಲಾಸ್ಟ್ ಡೇ ಹೋಗಿದ್ದಂಥದ್ದು. ಪಾರ್ವತಮ್ಮ ಅಂತ ತಾಯಿ ಅಮ್ಮನವ್ರ ಹೆಸರು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು, ಗ್ರ್ಯಾಂಡಾಗೂ ಕೂಡ ಫಂಕ್ಷನ್ಸ್ ಎಲ್ಲ ಆಯಿತು. ಈ ಊರಲ್ಲಿ ತುಂಬ ಚೆನ್ನಾಗಿ ಫಂಕ್ಷನ್ಸು, ಹಬ್ಬಗಳು ಪ್ರತಿಯೊಂದು ತುಂಬ ಚೆನ್ನಾಗಿ ನೆರವೇರುತ್ತೆ. ಹಾಗೆಯೇ ಹೋಗಿದ್ದು ಬರೋಣ, ಪೂಜೆ ಎಲ್ಲ ಮಾಡಿಸ್ಕೊಬರೋಣ. ಹಾಗೆಯೇ ನಮ್ಮ ರಿಲೇಷನ್ ಕೂಡ ಅಲ್ಲಿದ್ದರು. ಹಾಗೆಯೇ ಅಲ್ಲಿ ಅವ್ರ ಮನೆಗೂ ಹೋಗಿದ್ದು ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೂ ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಹಾಗೆಯೇ ಸ್ವಾಮೀಜಿಗಳು ಅವ್ರದ್ದೆಲ್ಲ ಬಂದಿತ್ತಲ್ವ, ಅವ್ರದ್ದೆಲ್ಲ ಪ್ರವಚನ ಕಾರ್ಯಕ್ರಮಗಳು ನಡೀತಿತ್ತು. ಹಂಗೆ ಸ್ವಲ್ಪ ಟೈಮ್ ಅಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಕೇಳಾದ್ಮೇಲೆ ಊಟನೂ ಕೂಡ ಮುಗಿಸ್ಕೊಂಡು ಪ್ರಸಾದ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಮಾಡಿದರು. ಎಲ್ಲಿಗಾದರೂ ಜಾತ್ರೆಗೆ ಹೋದರೆ, ಫಂಕ್ಷನ್ಗೆ ಹೋದರೆ ಫಸ್ಟ್ ಹುಡುಗಿರ್ ಕಣ್ಣು ಆಲ್ಮೋಸ್ಟ್ ಎಲ್ಲ ಅಂಗಡಿ ಸೈಡೇ ಬಿದ್ದಿರುತ್ತೆ ಅಲ್ವಾ. ಸೊ ನನಗೂ ಕೂಡ ಅಷ್ಟೇ, ಫಸ್ಟು ಅಂಗಡಿ ಕಡೆ ಬಿದ್ದಿರುತ್ತೆ. ಏನಾದರೂ ಸ್ಪೆಷಲ್ ಆಗಿದೆಯಾ, ನನ್ನ ಹತ್ರ ಇಲ್ಲದೆ ಇರೋದೇನಾದರೂ ಹೊಸ್ದಾಗಿ ಬಂದಿದೆಯಾ ಏನು ಅಂತ ಹುಡುಕ್ತಾನೆ ಇರ್ತೀನಿ. ಆದಷ್ಟು ಹುಡುಕಿ ತಗೊಳ್ಳೋದ್ರಲ್ಲಿ ನಾನಂತೂ ಎತ್ತಿದ್ಕೆ. ಎಲ್ಲಿಗಾದರೂ ಹೋದರೆ ಏನಾದರೂ ತಗೊಳ್ದೆ ಅಂತೂ ನಾನು ವಾಪಸ್ ಬರೋದೇ ಇಲ್ಲ. ಹಂಗೇ ಸ್ವಲ್ಪ ಎಲ್ಲ ಶಾಪಿಂಗ್, ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನೀವು ನೋಡ್ತಾ ಇರ್ಬೋದು ಪಾರ್ಕಿಂಗ್ ಪ್ಲೇಸ್ ಎಷ್ಟೊಂದು ಬೈಕ್ಗಳೆಲ್ಲ ನಿಂತಿದೆ ಅಂತ. ಇದು ಬಂದ್ಬಿಟ್ಟು ಲಾಸ್ಟ್ ಡೇ ಟು ಡೇನು ಕೂಡ ಅಷ್ಟೇ ತುಂಬ ಜನಗಳು ಬರ್ತಿದ್ರಂತೆ. ಅವಂಗೇನೆ ಬೈಕೆಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಸೊ ಬೈಕೆಲ್ಲ ತೊಗೊಂಡು ಇವಾಗ ವಾಪಸ್ಸು ಊರಿಗೆ ಹೋಗ್ತಾ ಇದ್ದೀನಿ, ಅಂದರೆ ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಅದೇ ದಿನ ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು, ನಮ್ಮೂರಲ್ಲಿ ಕೂಡ ಮಾರಿ ಹಬ್ಬ ಇರೋದ್ರಿಂದ ಕಂಪಲ್ಸರಿ ಹೋಗ್ಬೇಕಾಗಿ ಆಗಿರುತ್ತೆ ಅಲ್ವಾ, ಅಂದರೆ ಮನೆ ಮಗಳು ಹೋಗ್ಬೇಕಾಗಿರುತ್ತೆ. ಸೊ ಹೋಗಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಬಂದು ನೆಕ್ಸ್ಟ್ ಡೇ ಆಮೇಲೆ ವಾಪಸ್ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಆನ್ ದ ವೇ ಊರಿಗೆ ಹೋಗ್ತಾ ಇದ್ದೀನಿ. ನನಗಂತೂ ಶಾಪಿಂಗ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅಂದರೆ ಇರೋ ವಸ್ತುಗಳೇ ಅಂತೂ ಮಾಡೋದಕ್ಕೆ ಹೋಗೋದಿಲ್ಲ. ಏನಾದರೂ ಹೊಸ್ದಾಗಿ ಸ್ಪೆಷಲ್ಲಾಗಿ ಏನಾದರೂ ಇದ್ದರೆ, ಮತ್ತು ಯಾವುದಾದ್ರೂ ನನಗೆ ಬೇಕು ಅಂತ ಅನಿಸಿದರೆ, ಅದನ್ನು ತುಂಬ ದಿನದಿಂದ ತೊಗೋಬೇಕು ಅಂತ ಅನಿಸಿದ್ರು ಮಾತ್ರ ಅದನ್ನು ತೊಗೊಂಡಿರ್ತೀನಿ. ಇಲ್ಲ ಸುಮ್ಮನೆ ಇದ್ದಿದ್ದನ್ನೇ ಪದೇ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಏನಾದರೂ ಸ್ಪೆಷಲಾಗಿದ್ದು ನನಗೆ ಅದು ಅವಶ್ಯಕತೆ ಇದೆ, ಹಾಗೆಯೇ ಇದು ಬೇಕಾಗಿತ್ತು ನನಗೆ ಅಂತ ಏನಾದ್ರು ಇದ್ದರೆ ಮಾತ್ರ ತಲೆಯಲ್ಲಿ ಪಕ್ಕ ಹೋಗಿ ತಗೋತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಟಿಕ್ ಪಿನ್ನು ತುಂಬ ಚೆನ್ನಾಗಿತ್ತು, ಒಂಥರ ಯೂನಿಕ್ ಆಗಿತ್ತು.
ಸೈಡ್ಗೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದು ಕೂಡ ತೊಗೊಂಡೆ. ಹಾಗೆಯೇ ಇದೊಂಥರ ನೀವು ನೋಡ್ತಾ ಇರ್ಬೋದು ಕ್ಯಾಟ್, ಸೇಮ್ ಅದು ಒಂಥರ ನೋಡಿದ ತಕ್ಷಣ ಕ್ಯಾಟ್ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಸೊ ಚಿಕ್ಕ ಚಿಕ್ಕ ಕ್ಲಿಪ್ಗಳು ಇತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜಸ್ಟ್ ಬಂದು 20 ರುಪೀಸ್ ಅಷ್ಟೇ. ಸೊ ಒಂಥರ ಚೆನ್ನಾಗಿತ್ತು. ಇದನ್ನು ಆಲ್ಮೋಸ್ಟ್ ನಾನು ತುಂಬ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಅಂದರೆ ಬೇರೆ ಜಾತ್ರೆಗಳಿತ್ತೇನೋ ಗೊತ್ತಿಲ್ಲ, ಆದರೆ ಆಲ್ಮೋಸ್ಟ್ ತುಂಬ ದಿನಗಳಿಂದ ಇದೇ ಫಸ್ಟ್ ಟೈಮ್ ನೋಡಿದ್ದೆ. ಅದಕ್ಕೋಸ್ಕರ ಇರಲಿ ಏನಕ್ಕಾದರೂ ಡಿಸೈನಾಗಿ ಜಡೆ ಎಲ್ಲ ಹಾಕೊಂಡಾಗ ಯೂಸ್ ಆಗಬಹುದೇನೋ ಅಂದ್ಬಿಟ್ಟು ಅದು ಕೂಡ ಒಂದು ಪರ್ಚೇಸ್ ಮಾಡ್ಕೊಬಂದೆ. ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ರಂಗೋಲಿ ಬಿಡೋ ಅಂತ ಏನಂತಾರೆ ಟೂಲ್ಸ್ ಅಂತ ಕರೀತಾರೆ ಅಂತ ಅನ್ಕೊತೀನಿ. ಸೊ ರಂಗೋಲಿ ಬಿಡಿಸೋ ಅಂಥ ಪ್ಲೇಟ್ಗಳು ಅಂತಲೇ ಹೇಳ್ತೀನಿ, ಓಕೆನಾ. ಸೊ ಇದನ್ನು ತಗೊಂಡು ಬಂದೆ. ಇದು ತಗೊಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಬಟ್ ಏನಕ್ಕೆ ಯೂಸ್ ಆಗಲ್ವಾ, ಯೂಸ್ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇರಲಿ, ತುಳಸಿ ಪಾಟ್ ಹತ್ರ ಬಿಡೋದಕ್ಕೆ ಮತ್ತು ಹೊಸ್ಲ ಹತ್ರ ಬಿಡೋದಕ್ಕೆ ಬೇಕಾಗಬಹುದೇನೋ, ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಒಂದು 5 ಪರ್ಚೇಸ್ ಮಾಡ್ಕೊಬಂದೆ ಅಷ್ಟೇ. ಸೊ ಇದರ ಅಮೌಂಟ್ ಬಂದುಬಿಟ್ಟು 4 ದೊಡ್ಡ ಸೈಜದ್ದು ಏನಿದೆ ಅದಕ್ಕೆ 50 ರುಪೀಸು, ಅದು ಬಂದುಬಿಟ್ಟು ಒಂದು 10 ರುಪೀಸು. ಅದು ಕೂಡ ಒಂದು 5 ಪರ್ಚೇಸ್ ಮಾಡಿದರೆ 50 ರುಪೀಸಿಗೆ ಸಿಗ್ತಾಯಿತ್ತು. ಬಟ್ ಸ್ಟಿಲ್ ನಾನು ಒಂದೇ ಒಂದು ಸಾಕು, ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಅಂದರೆ ಯಾವುದನ್ನು ಕೈಯಲ್ಲಿ ಬಿಡಿಸೋದಕ್ಕೆ ಆಗೋದಿಲ್ಲ, ಚಿಕ್ಕದಾಗಿ ಆ ಥರ ಡಿಸೈನ್ನ ಹುಡ್ಕೊಂಡು ತೊಗೊಂಡು ಬಂದೆ. ಹಾಗೆಯೇ ನೀವು ನೋಡ್ತಾ ಇರೋದು ಬ್ರಷ್ಷು ಕೂಡ ತೊಗೊಂಡೆ. ಅದು ಚಪಾತಿ ಅಥವಾ ಎಣ್ಣೆ ಥರ ಸಿಲಿಕಾ ಬರುತ್ತಲ್ಲ, ಅದು ಎಣ್ಣೆ ಥರ ಫ್ರೈ ಮಾಡೋದಕ್ಕೆ ಅಂತ. ಹಾಗೆಯೇ ಇವಾಗ ನಾನು ಊರಿಗೂ ಕೂಡ ಬಂದೆ. ಸ್ವಲ್ಪ ಟೈಮೆಲ್ಲ ರೆಸ್ಟ್ ಮಾಡಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು, ಹಾಗೆಯೇ ಮತ್ತೆ ಫ್ರೆಶ್ ಅಪ್ ಕೂಡ ಆಗಬೇಕಾಗಿತ್ತು. ಅಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಬೇಕಾಗಿತ್ತು. ಹಾಗೆಯೇ ಯಾವುದಾದ್ರೂ ಅಮ್ಮನ ಸ್ಯಾರಿನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀರುನ ತೆಗೆದು ಅಮ್ಮನ ಸ್ಯಾರಿನ ನೋಡ್ತಿದ್ದೀನಿ. ಒಂದು ರಾಶಿ ತುಂಬಿಟ್ಟಿದ್ದಾರೆ. ಸೊ ನಾನಂತೂ ಬಂದಾಗೆಲ್ಲ ನೀಟ್ ಮಾಡಿ ಇಟ್ಬಿಟ್ಟು ಹೋಗಿರ್ತೀನಿ, ಬಟ್ ನಾನು ಮತ್ತೆ ವಾಪಸ್ ಬರೋ ಅಷ್ಟರಲ್ಲಿ ಅದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಗೇ ಆಗಿರುತ್ತೆ. ಸೊ ಹಾಗಾಗಿ ನೋಡೋಣ ಯಾವುದಾದ್ರೂ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ನೋಡ್ತಾ ಇದ್ದೆ. ಎಷ್ಟೊಂದು ಸ್ಯಾರಿ ಇಟ್ಟಿದೆ ನಮ್ಮಮ್ಮ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಡೈಲಿ ಒಂದೊಂದು ಸ್ಯಾರಿ ಹಾಕ್ಕೊಂಡ್ರೆ ಫುಲ್ ವರ್ಷವಿಡೀ ಹಾಕೊಳ್ಳಬಹುದು ಅನ್ನೋ ಅಷ್ಟು ಸ್ಯಾರಿಗಳಂತೂ ಇಟ್ಟಿದೆ. ಆದರೆ ಒಂದೂ ಕೂಡ ವೇರ್ ಮಾಡಲ್ಲ, ಅಂದರೆ ಜಾಸ್ತಿ ವೇರ್ ಮಾಡಿ ಇದು ಮಾಡ್ಕೋಬೇಕು ಅನ್ನಲ್ಲ, ಎಲ್ಲೋ ತುಂಬ ರೇರಾಗಿ ಒಂದೊಂದು ವೇರ್ ಮಾಡುತ್ತೆ ಅಷ್ಟೇ. ಹಾಗೆಯೇ ಪಿಂಕ್ ಕಲರ್ದೊಂದು, ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಒಂದು ಸ್ಯಾರಿ ಇತ್ತು. ಅಂದರೆ ಸ್ವಲ್ಪ ಸಾಫ್ಟಾಗಿತ್ತು. ಸುಮ್ಮನೆ ಹಂಗೆ ಸ್ವಲ್ಪ ಟೈಮ್ ಅಲ್ವಾ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ತೆಗೆದಿಟ್ಟೆ. ನೋಡೋಣ, ಇದು ನನ್ನ ಮತ್ತೆ ಒಂದು ಸರಿ ಏನೋ ಹಾಕಿದೆ ಮದುವೆಗಿಂತ ಮುಂಚೆ. ಈ ಸರಿ ನೋಡೋಣ ಯಾವ ಥರ ಲುಕ್ ಬರುತ್ತೆ ಅಂದ್ಬಿಟ್ಟು ಈ ಸ್ಯಾರಿನೂ ಕೂಡ ತಗೊಂಡೆ. ಹಾಗೆಯೇ ನಾನು ಕೂಡ ಫ್ರೆಶ್ ಅಪ್ ಆಗಿ ಕೂಡ ಬಂದೆ. ಇವಾಗ ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಅಮ್ಮಂದು ಸ್ವಲ್ಪ ಟೈಟ್ ಆಗುತ್ತೆ, ಆಗಲ್ಲ ನನಗೆ. ಹಾಗೆಯೇ ನಂದು ಇನ್ನೊಂದು ಬ್ಲೌಸ್ ಇಲ್ಲೇ ಇಟ್ಬಿಟ್ಟೋಗಿದೆ ಬೇರೆ ಸ್ಯಾರಿದು. ನೀವು ನೋಡ್ತಾ ಇರ್ಬೋದು ಪರ್ಪಲ್ ಕಲರ್ ಏನಿದೆ ಆ ಸ್ಯಾರಿ ಬಂದಿದ್ದು ಇದು ಬ್ಲೂ. ಇದು ಮೇ ಬಿ ಮ್ಯಾಚ್ ಆಗ್ಬೋದು. ಜಸ್ಟ್ ಫ್ರಂಟ್ ಸೈಡ್ ತಾನೇ, ಬ್ಯಾಕ್ ಸೈಡ್ ಏನು ಏರ್ ಬಿಟ್ಟರೆ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಆ ಬ್ಲೌಸ್ನೇ ವೇರ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಈಗ ದಿಸ್ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಅಮ್ಮನ ಸ್ಯಾರಿ ಅಂದ್ರೇ ಒಂಥರ ಅದು ಎಮೋಷನ್ ಟಚ್ ಫೀಲ್, ಏನೋ ಒಂಥರ ಕನೆಕ್ಟ್ ತುಂಬ ಜಾಸ್ತಿನೇ ಆಗುತ್ತೆ. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಹಾಗೆಯೇ ಪೂಜೆ ಸ್ಟಾರ್ಟ್ ಆಯಿತು. ಅಂದರೆ ಹಬ್ಬ, ಮಾರಿ ಹಬ್ಬ ನೈಟ್ ಟೈಮ್ ನಡೆಯೋದು, ತುಂಬ ಗ್ರ್ಯಾಂಡಾಗಿ ಏನು ಅನ್ನೋ ಥರ ಅಲ್ಲ, ಮಾಮೂಲಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ನಮ್ಮೂರಲ್ಲಿ ಹಬ್ಬ. ಮತ್ತು ತುಂಬ ಪವರ್ಫುಲ್ ಮಾರಮ್ಮ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಹಣ್ಣು, ಕಾಯಿ, ಬಾಳೆಹಣ್ಣು, ಹಾಗೆಯೇ ಯಾರಾದರೂ ಹಸಿ ಕಡಲೆ ಹಾಕೋಬಿದ್ರು ಬರ್ಬೋದು, ಕಡಲೆಬೇಳೆ ಮತ್ತು ಕೈ ಎಣ್ಣೆ ಏನು ಬರುತ್ತೆ ಅರ್ಲೆಣ್ಣೆ, ಅದನ್ನು ಕೂಡ ಹಾಕೋಬೇಕು. ಅದಾದಮೇಲೆ ಕಾನ್ಕೆಗೆ ದುಡ್ಡು, ಸೊ ಮತ್ತು ತಂಬಿಟ್ಟು ಏನು ಬರುತ್ತೆ, ಅಕ್ಕಿಲಿ ಮಾಡಿರ್ತಾರಲ್ಲ ತಂಬಿಟ್ಟು, ಅದನ್ನು ಕೂಡ ಮಾಡಬೇಕು. ಹಾಗೆಯೇ ಏನಾದ್ರು ಅರ್ಸ್ಕೊಂಡಿದ್ರೆ ಕಜ್ಜಾಯ, ಬಾಳೆಹಣ್ಣು, ವಿಳ್ಯೆದೆಲೆ ಮತ್ತು ಕಾಯಿನ್ಸು ಇಷ್ಟನ್ನು ಕೂಡ ಅಲ್ಲಿ ಎರ್ಚಬೇಕಾಗಿರುತ್ತೆ. ಅಂದರೆ ದೇವಸ್ಥಾನದಲ್ಲಿ ಪೂಜೆ ಆದಾದಮೇಲೆ ನೀವು ನೋಡ್ತಾ ಇರ್ಬೋದು. ಸೊ ನಮ್ಮಮ್ಮ ಬಂದುಬಿಟ್ಟು ನನಗೆ ಹಾಗೆಯೇ ನನ್ನ ತಮ್ಮನಿಗೆ ಅರ್ಸ್ಕೊಂಡಿರ್ತಾರೆ. ಅಂದರೆ ಪ್ರತಿ ವರ್ಷ ಕೂಡ ಎರ್ಚಿಸ್ತಾರೆ. ಕಾಯಿನ್ಸ್ ಆಗಿರ್ಬೋದು, ಕಜ್ಜಾಯ, ಬಾಳೆಹಣ್ಣು, ವಿಳ್ಯೆದೆಲೆ ಇಷ್ಟನ್ನು ಕೂಡ, ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ನೋಡ್ತಾ ಇರ್ಬೋದು. ಇವಾಗ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಮಾರಿ ಗುಡಿ ಏನಂತ ಕರಿತೀವಿ ನಾವು, ಅದು ಅಲ್ಲಿಗೆ ಹೋಗ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಹಿಡ್ಗೈ ಇಟ್ಟಾದ್ಮೇಲೆ ಊಟನ ಮಾಡಬೇಕಾಗಿತ್ತು. ಸೊ ಆ ನೈಟ್ ಬಂದುಬಿಟ್ಟು 12 ಗಂಟೆ ಆಗಿತ್ತು. ಊಟ ಮಾಡೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ಸೊ ನೀವು ಕೂಡ ಇವಾಗ ನೀವು ನೋಡ್ತಾ ಇರ್ಬೋದು ಮಹಾಮಂಗಳಾರತಿ ಕೂಡ ನಡೀತಾ ಇದೆ.
ಹುಡುಗರು ಯಾಕೆ ನಿಂತಿದ್ದಾರೆ ಅಂತ ನೀವು ನೋಡ್ತಿದ್ದೀರಾ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಲ್ಲಿ ಕಾಯನ್ಸ್ ಎಲ್ಲ ಎರ್ಚುತ್ತೀವಿ ಅಲ್ವಾ, ಆರಿಸ್ಕೊಂಡಿರೋರೆಲ್ಲ. ಆವಾಗ ಕಾಯನ್ಸ್ ಎಲ್ಲ ಆಯ್ಕೊಳ್ಳೋದಕ್ಕೆ ಅಂತ ಅಷ್ಟು ಹುಡುಗರು ಕೂಡ ಅಲ್ಲಿ ನಿಂತಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಇಷ್ಟು ಹುಡುಗರು ಚಿಕ್ಕ ಹುಡುಗರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆಯೇ ಪೂಜೆ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾರಮ್ಮನ್ನ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ. ನಮ್ಮ ಊರಿನ ಗ್ರಾಮ ದೇವತೆ ಅವರು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಎಲ್ಲನೂ ಮಾಡಿದರು. ಹಾಗೆಯೇ ಈ ವಿಡಿಯೋನ ಮಾಡಿಕೊಟ್ಟಿರೋದು ಮನು ಅಂತ. ಇನ್ನೂ ಮನು, ನೀನು ಈ ವಿಡಿಯೋ ನೋಡ್ತೀಯಾ ಅಂತ ನನಗೆ ಗೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ. ಅಂದರೆ ಅದನ್ನೆಲ್ಲ ಸ್ವಲ್ಪ ಕ್ಯಾಪ್ಚರ್ ಎಲ್ಲ ಅವ್ನು ಮಾಡಿಕೊಟ್ಟ. ಅಲ್ಲಿ ನಾನು ಸ್ವಲ್ಪ ಪೂಜೆ ಎಲ್ಲ ತೊಗೊಂಡೋಗಿದ್ದಾಗ ಅವನು ಅಕ್ಕ ಕೊಡಿ ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದ. ಥ್ಯಾಂಕ್ ಯು ಮನು. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಕಾಯಿ ಬಾಳೆ ಏನೇನು ಬಾಳೆಗೊನೆ ಏನೇನು ಬರುತ್ತೆ ಅದೆಲ್ಲ ಮನೇಲಿ ಬೆಳೆದಿರೋಂಥ ಊರಿನವರು ಬೆಳೆದಿರೋಂಥದ್ದು. ಸೊ ಯಾರೆಲ್ಲ ಹಾಕ್ಸ್ಕೊಂಡಿರ್ತಾರೆ ಅದೆಲ್ಲ ತೊಗೊಂಡೋಗಿ ಅಲ್ಲಿ ಕೊಡ್ತಾರೆ. ಅಂದರೆ ಇದೆಲ್ಲ ಬಂದ್ಬಿಟ್ಟು ನಾವು ಚಾವಡಿ ಅಂತ ಕಟ್ತೀವಿ ನಮ್ಮೂರಲ್ಲಿ. ಅಲ್ಲಿ ಬಂದ್ಬಿಟ್ಟು ಕಟ್ಟಿ ಅಲ್ಲೇ ಮಾರಿಗುಡಿ ಇರೋದು. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಪೂಜೆ ಎಲ್ಲ ನಡೀತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಪೂಜೆ ಎಲ್ಲ ಮುಗೀತು. ಹಾಗೆಯೇ ಅಲ್ಲಿ ಬಸವೇಶ್ವರ ಗುಡಿ ಅಂತ ನೀವು ಆ ಕಡೆ ಸೈಡ್ ಏನು ನೋಡ್ತಿದ್ದೀರಾ ಅದು ಕೂಡ ಬಸವೇಶ್ವರ ಗುಡಿ. ಅಲ್ಲಿಗೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಲಾಸ್ಟ್ ಹೋಗ್ಬೇಕಾಗುತ್ತೆ. ಸೊ ಇಷ್ಟೇ ನಮ್ಮ ಊರಿನ ಮಾರಿಯಪ್ಪ. ಸೊ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಆದಷ್ಟು ಸಿಂಪಲ್ಲಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.